ರಾಜಿ ಇಲ್ಲ ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ. ಈ ಕ್ಷಣದ ಮೊದಲ ಸುದ್ದಿ ನೋಡೋಣ. ನೋಡಿ, ಸರ್ಕಾರ ಇರೋದು ಯಾಕೆ? ಜನರ ಜೊತೆ ಸಹಕಾರದಿಂದ ಇರೋಕೆ, ಜನರ ಜೀವನ ಚೆನ್ನಾಗಾಗಲಿ ಅಂತ ಹೇಳೋಕ್ಕೆ. ಅದನ್ನು ಬಿಟ್ಟು ಜನರ ಭೂಮಿ ಮೇಲೆ ಕಣ್ಣು ಹಾಕೋದು, ಜನರ ತೆರಿಗೆ ಮೇಲೆ ಸುಖ ಸುಮ್ಮನೆ ಹೆಂಗೆ ಎತ್ತೋದು, ಇದೇ ಆಲೋಚನೆ ಆದರೆ ಯಾಕ್ರಿ ಬೇಕಿರೋ ಸರ್ಕಾರ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಈ ಮಾತು? ದಿಸ್ ಇಸ್ ದ ರೀಸನ್. ಎಸ್, ಲೆಟ್ಸ್ ರಿವೀಲ್ ದ ರೀಸನ್. 100 ಎಕರೆ ಆಸ್ತಿ ಮಾಡಿರೋ ಶಾಸಕರೇ, ನೀವು ಬಹಳ ಹುಷಾರಾಗಿರಬೇಕು. ಕಾರಣ ಏನು? ಬಹಳಷ್ಟಿದ್ದಾವೆ, ಆದರೆ ಇದು ಬಿಗ್ ಅಲರ್ಟ್. ಯಾವ ಅನುಮಾನ ಇಲ್ಲ. ನಿಮ್ಮ ಆಸ್ತಿನ ನಿಮ್ಮ ಮಕ್ಕಳಿಗೆ ಪಾಲ್ ಮಾಡೋಕೆ ಹೋದರೆ ನೀವು ಸರ್ಕಾರಕ್ಕೆ ಅರ್ಧಕ್ಕರ್ಧ ಆಸ್ತಿ ಬರೆದು ಕೊಡಲೇಬೇಕು, ಒಂದು 5% ಕಡಿಮೆ. ತುಘಲಕ್ ಕಾನೂನು ಜಾರಿಗೆ ತರ್ತಾ ಇದೆ ಸಿಎಂ DKಶಿ ಸರ್ಕಾರ. ಹೊಸ ಕಾನೂನು ಬಂದರೆ ರಾಜಕಾರಣಿಗಳ ಆಸ್ತಿಗೂ ಸಂಚಕಾರ, ಅನುಮಾನವೇ ಇಲ್ಲ. ನೋ ಡೌಟ್, ಫಿಕ್ಸು. 20 ಗುಂಟೆ ಭೂಮಿ ಇದ್ದು ಅದನ್ನು ಮಕ್ಕಳಿಗೆ ಹಂಚೋಕೆ ಹೋದರೆ ಬಹಳ ಕಷ್ಟ, ನಿಮಗೆ ನಷ್ಟ, ಅದು ಸ್ಪಷ್ಟ. 2000 ಚದರ ಮೀಟರ್ಗಿಂತ ಆಸ್ತಿ ಇದ್ರೆ ಅರ್ಧ ಆಸ್ತಿ ಕೊಡಬೇಕಾಗತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ 45% ಸರ್ಕಾರಕ್ಕೆ ಕೊಡಲೇಬೇಕು ಅಂತ ಡ್ರಾಫ್ಟ್ ಮಾಡ್ತಾ ಇದ್ದಾರೆ. ಪಾರ್ಕು, ದೇವಸ್ಥಾನ ಸೇರಿದಂತೆ ಮೂಲ ಸೌಕರ್ಯಕ್ಕಾಗಿ ಆಸ್ತಿ ಕೊಡಬೇಕಂತೆ. ನಿಮ್ಮಪ್ಪ ತಾತನ ಭೂಮಿ ಕೊಡಿ ಅಂತಿದೆ DK ಶಿವಕುಮಾರ್ ಸರ್ಕಾರ. ನಿಮ್ಮಪ್ಪ ಅಜ್ಜ ಪಿತ್ರಾರ್ಜಿತ ಆಸ್ತಿ ಕೊಟ್ಬಿಡಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಲೇಔಟ್ ಮಾಡುವಾಗಿರೋ ರೂಲ್ ಪಿತ್ರಾರ್ಜಿತ ಆಸ್ತಿಗೂ ಅನ್ವಯವಂತೆ. ನಿಮ್ಮ ತಾತ ನಿಮ್ಮಪ್ಪನ ಆಸ್ತಿಯಲ್ಲಿ ಪಾಲ್ ಕೇಳೋಕೆ ಹೊರಟಿದೆ ಸರ್ಕಾರ. ಹೌ ಫೇರ್ ಇಟ್ ಈಸ್? ಕೇಳ್ರಪ್ಪೋ ಕೇಳಿ ಅಂತ ಫಸ್ಟ್ ಹೇಳಿದ್ದೆ ನಿಮ್ಮ ಅಶ್ವವೇಗ ನ್ಯೂಸ್. ಅಶ್ವವೇಗ ಸುದ್ದಿಯಿಂದ ಸಂಚಲನ ಸೃಷ್ಟಿಯಾಗಿದೆ. ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಆಡಳಿತ ಸರ್ಕಾರಕ್ಕೆ ತೊಡೆ ತಡ್ತಾ ಇದ್ದಾರೆ, ಚಳಿ ಬಿಡಿಸ್ತಾ ಇದ್ದಾರೆ, ಕಿವಿ ಹಿಂಡ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರ ಯಾಕಿಂಥ ನಿರ್ಧಾರಗಳನ್ನು ಕೈಗೊಳ್ಳೋಕೆ ಮುಂದಾಗ್ತಾ ಇದೆ? 100 ಎಕರೆ ಆಸ್ತಿ ಮಾಡಿರೋ ಶಾಸಕರು ಖಂಡಿತವಾಗ್ಲೂ ಹುಷಾರಾಗಿರಲೇಬೇಕು. 2000 ಚದರ ಅಡಿಗಿಂತ ನೀವು ಜಾಸ್ತಿ ಹೊಂದಿದ್ರೆ, ಅದರಲ್ಲಿ ಏನಾದರೂ ನೀವು ಪಾಲ್ ಮಾಡಬೇಕು ಅಂತಿದ್ರೆ, ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತಿದ್ರೆ ಪಿತ್ರಾರ್ಜಿತ ಆಸ್ತಿನ, ಅದರಲ್ಲಿ ನೀವು ಎಷ್ಟು % ಕೊಡಬೇಕು? 1 ಅಲ್ಲ, 2 ಅಲ್ಲ, 10 ಅಲ್ಲ, 20 ಅಲ್ಲ, 30 ಅಲ್ಲ, 40 ಅಲ್ಲ, 45%. ಬರೋಬ್ಬರಿ ಅರ್ಧಕ್ಕರ್ಧ ಅಂದ್ಕೊಳ್ಳಿ. ಏನ್ರಿ, ಯಾರ್ರೀ ನ್ಯಾಯ ಮಾಡಿರೋದು? ಇದು ಸಣ್ಣ ಮಕ್ಕಳಿಗೆ ಗೊತ್ತಾಗತ್ತೆ, ನಮ್ಮ ಸರ್ಕಾರದವ್ರಿಗೆ ಗೊತ್ತಾಗಲ್ವಾ? ದುರಾಸೆ ಏನು ಬೇಕಾದರೂ ಸ್ಮೃತಿ ಭ್ರಂಶ ಮಾಡಿಸುತ್ತೆ ಅಂತ ಹೇಳ್ತಾರೆ. ಅತಿಯಾದ ದುರಾಸೆ ನಾವೇನು ಮಾಡ್ತಾ ಇಲ್ಲ ಅನ್ನೋದ್ರ ಒಂದು ಕಲ್ಪನೆನೇ ಇರೋದಿಲ್ವಂತೆ. ಅದಕ್ಕೆ ಸ್ಮೃತಿ ಭ್ರಂಶ ಅಂತ ಹೇಳ್ತಾರೆ. ಹಂಗಾಗಿದೆಯಾ ನಮ್ಮ ಸರ್ಕಾರಕ್ಕೆ? ಹಂಗಾಗಿದೆಯಾ ನಮ್ಮ ಹೊಸ ಮುಖ್ಯಮಂತ್ರಿಗಳಿಗೆ? ಹಂಗೇನಾದರೂ ಆಗಿದೆಯಾ ಅನ್ನೋ ಪ್ರಶ್ನೆನ ನಮ್ಮ ಜನ ಇವತ್ತು ಕೇಳ್ತಾ ಇದ್ದಾರೆ. ಐ ರಿಪೀಟ್, ನಿನ್ನೆ ಕೂಡ ಹೇಳಿದ್ದೆ, DK ಶಿವಕುಮಾರ್ ಅವರೇ, DK ಸುರೇಶ್ ಅವರೇ, ಮೊದಲು ನಿಮ್ಮ ಆಸ್ತಿನ ಭಾಗ ಮಾಡಿ 45% ಹಂಚಿಬಿಡಿ. ಇಡೀ ಜನರಿಗೆ ಹಂಚಿಬಿಡಿ. ಆಮೇಲೆ ಈ ಮಾತು. ಏನು ಮಾತು, ಏನು ನಡವಳಿಕೆ? ನಿಮ್ಮ ಗಮನ ಯಾವ ಕಡೆ ಇರಬೇಕು? ನಿಮ್ಮ ಕೆಲಸ ಏನು ನಡೀತಾ ಇದೆ? ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ ರೀ. ಬರೀ ಕೆಟ್ಟ ರಾಜಕಾರಣ. ಯಾವ ಸೀಮೆ ಸರ್ಕಾರ ರೀ ಅಂತ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಿಮಗೆ ಕೇಳಿಸ್ದೇ ಇರ್ಬೋದು ಅಲ್ವಾ? ಐ ರಿಪೀಟ್ ಟುಡೇ, ಯಾಕೆ ನಮ್ಮ ರಾಜಕಾರಣಿಗಳು ಬಿಳಿ ಬಟ್ಟೆನ ಹಾಕೋತಾರೆ ಅಂತ ಹೇಳಿದ್ರೆ ತಮಾಷೆಗೆ ಹೇಳ್ತಾ ಇದ್ರು. ಅವ್ರ ಪಾಲಿಗೆ ಜನ ಸತ್ತೋಗ್ಬಿಟ್ಟಿದ್ದಾರೆ. ಹಾಗಾಗಿ ಸತ್ತೋದಾಗ ಬಿಳಿ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ತಾನೆ, ನೋಡೋಕೆ, ಮನೆ ಸಾಂತ್ವನ ಪಡಿಸೋಕೆಲ್ಲ. ಅಂಥ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ? ಈ ಮಾತು ಸುಳ್ಳಾಗಬೇಕು ಅಂತ ಹೇಳಿದರೆ ನೀವು ಚೆನ್ನಾಗಿ ನಡ್ಕೊಳ್ಳಿ. ನಿಯತ್ತಾಗಿ ನಡ್ಕೊಳಕ್ಕೆ ಬರಲ್ವಾ ಅನ್ನೋದು ಏಕೈಕ ಪ್ರಶ್ನೆ. ಆ ನಿಟ್ಟಿನಲ್ಲಿ ಅಶ್ವವೇಗ ಎಕ್ಸ್ಪರ್ಟ್ಸ್ಗಳ ಜೊತೆ ಚರ್ಚೆಯನ್ನು ಮಾಡಿ ಮೊದಲಿಗೆ ಸುದ್ದಿ ಮಾಡ್ತು ಅನ್ನೋ ಹೆಮ್ಮೆ ನಮಗಿದೆ. ಎಸ್, ನಾವ್ ಲೆಟ್ಸ್ ಮೂವಿಂಗ್ ಆನ್. DK ಸರ್ಕಾರದ ಕಾನೂನು ನಿಜವಾಗ್ಲೂ ಜಾರಿಯಾದ್ರೆ ಏನಾಗುತ್ತೆ? ಇಫ್ ಇಟ್ ಈಸ್ ಇಂಪ್ಲಿಮೆಂಟೆಡ್, ಇಫ್ ಇಟ್ ಈಸ್ ಎಕ್ಸಿಕ್ಯೂಟೆಡ್, ಸಿಎಂ DK ಸಾಹೇಬ್ರು ತಮ್ಮ ಮಕ್ಕಳಿಗೆ ಆಸ್ತಿ ಹಂಚೋಕೆ ಹೋದ್ರೆ ಏನಾಗುತ್ತೆ? 2 ಹೆಣ್ಮಕ್ಳು, ಒಬ್ಬ ಮಗನನ್ನ ಹೊಂದಿರುವಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು DKಶಿ ಆಸ್ತಿ ಹಂಚೋಕೆ ಹೋದ್ರೆ ಅರ್ಧದಷ್ಟನ್ನ ಸರ್ಕಾರಕ್ಕೆ ಕೊಡಬೇಕಾಗತ್ತೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಆಸ್ತಿ ಮಗಳಿಗೆ ಹಂಚೋಕೆನಾದ್ರೂ ಹೋದ್ರೆ ಅಲ್ಲೂ ಕೂಡ ಸರ್ಕಾರಕ್ಕೆ ಅರ್ಧಕ್ಕರ್ಧ ಆಸ್ತಿ ಕೊಡಲೇಬೇಕು. 1000 ಕೋಟಿ ಆಸ್ತಿ ಪಾಸ್ತಿ ಹೊಂದಿರುವ ಕಾಂಗ್ರೆಸ್ನ KJ ಜಾರ್ಜ್ ಸಾಹೇಬ್ರು, ಬೈರತಿ ಸುರೇಶ್ ಸಾಹೇಬ್ರು, ಎಂ ಕೃಷ್ಣಪ್ಪ ಸಾಹೇಬ್ರು, ಪ್ರಿಯಾ ಕೃಷ್ಣ ಕೂಡ ಶೇಕ್
ಜನಸಾಮಾನ್ಯರಿಗೂ ವಿರೋಧಿಯಾಗಿದೆ ಈ ಕಠಿಣ ಕಾನೂನು. ನೀವು ಅಸಾಮಾನ್ಯರು, ಆದರೆ ನಿಮಗೂ ಕಾನೂನು ಅಪ್ಲೈ ಆಗುತ್ತಲ್ವಾ? ಮುಖ್ಯಮಂತ್ರಿಗಳೇ, ಸಚಿವರೇ, ಶಾಸಕರೇ, ನಿಮಗೂ ಸಂತಾನ ಇದೆ ಅಲ್ವಾ, ನಿಮಗೂ ಕುಟುಂಬ ಅಂತಿದೆ ಅಲ್ವಾ, ನಿಮಗೂ ಮಕ್ಕಳು ಮರಿ ಅಂತಿದ್ದಾರಲ್ರಿ. ಹೀಗಾಗಿ ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಹಂಚೋಕ್ಕೆ ಹೋದರೆ ಹಿಂಗಾಗುತ್ತೆ. ಆಮೇಲೆ ಇದು ಒಂದೇ ಅಲ್ಲ, ಬರೀ 45% ಆಸ್ತಿ ಕೊಡಬೇಕಾಗತ್ತೆ ಅನ್ನೋದು ವಿಚಾರ ಅಷ್ಟೇ ಅಲ್ಲ. ಎಷ್ಟು ವ್ಯಾಜ್ಯಗಳು ಬರುತ್ತವೆ, ಎಷ್ಟು ಬಾಂಧವ್ಯ ಹಾಳಾಗತ್ತೆ ಅನ್ನೋದ್ರ ಅರಿವಿದೆಯಾ? ಆ ಬಂಧುತ್ವ ಹಾಳಾಗುತ್ತೆ, ಆ ಹಾರ್ಮೋನಿ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಕಿಂಚಿತ್ತಾದರೂ ಅರಿವಿದೆಯಾ? ಬರೀ ದುಡ್ಡು ದುಡ್ಡು. ನಿಮ್ಮ ಯಾವುದೇ ಅಧಿಕಾರದ ಲಾಲಸೆಗೆ, ನಿಮ್ಮ ದುರಾಸೆಗೆ, ನಿಮ್ಮ ದೂರಾಲೋಚನೆಗೆ, ದೂರದೃಷ್ಟಿಗೆ ನಾವ್ಯಾಕ್ರಿ ಬಲಿಯಾಗಬೇಕು? ನೀವು ದಾಯಾದಿಗಳ? ನೀವೇನ್ರಿ ಮಾಡಿದ್ದೀರಾ? ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನಿಮಗೆ ಯಾಕ್ರಿ ಕೊಡಬೇಕು? ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ ಮಾತು ನೆನಪಾಗತ್ತೆ, ಉತ್ತಿದ್ದೀರಾ ಬಿತ್ತಿದ್ದೀರಾ ನಿಮಗೇಕೆ ಕೊಡಬೇಕು ಕಪ್ಪ ಅಂಥೇಳಿ ಅಲ್ವಾ? ಏನ್ರಿ ಇದು? ಇಷ್ಟೊಂದು ನಾಚಿಕೆಗೇಡಿನ ಸರ್ಕಾರ ಆಗ್ಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ಜನ ಮುಂದಿನ ದಿನಗಳಲ್ಲ, ಈಗಲೇ ತಕ್ಕಪಾಠ ಕಲಿಸ್ತಾ ಇದ್ದಾರೆ. ನಿಮ್ಮ ಜಾತಿ ಬಲ, ಹಣ ಬಲ, ತೋಳ್ಬಲ ಇದು ಯಾವುದು ನಡೆಯಲ್ಲ ಅನ್ನೋದಕ್ಕೆ ಇವತ್ತಿನ ಪ್ರಸಕ್ತ ಬೆಳವಣಿಗೆಗಳೇ ಸಾಕ್ಷಿ. ಡೆಲ್ಲಿಲಿ ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ ಅಂಥೇಳಿ. ಆಗ ದಿಲ್ಲಿಯಿಂದ ಈಗ ಗಲ್ಲಿವರೆಗೂ ಹಬ್ಬುತ್ತಾ ಇದೆ. ಯಂಗ್ ಜನ್ರೇಷನ್ ಇರೋದು, ಜನ್ಜಿ ಇರೋದು, ಅವರ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಬಿಹೇವ್ ಮಾಡಬೇಕಾಗಿದೆ. ಅವರ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ. ಅವರ ಮನಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ಪಾಲಿಸಿಗಳನ್ನು ತರಬೇಕಾಗಿದೆ. ಯಾವ ಮುಲಾಜಿಲ್ಲ ಇವತ್ತು, ರಾಜಿ ಇಲ್ಲ ಇವತ್ತಿನ ಜನ್ರೇಷನ್ಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಸ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಅಂದರೆ ಏನೋ ಹೇಳ್ತಾರಲ್ಲ, ಕೇಡ್ಗಾಲದಲ್ಲಿ ದೀಪ ಹೊತ್ತಿ ಉರಿಯುತ್ತೆ ಅಂತ ಹೇಳ್ತಾರೆ, ಹಾಗೆ ಆ ಥರ ಆಗ್ತಾ ಇದೆ. ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಏನಾಗ್ತಾ ಇದೆ? ಒಂದು ಹೊಸ ಪಾಠ ಆಗ್ಲಿಕ್ಕೆ ಏನಾದರೂ ಆಗ್ತಾ ಇದೆಯಾ? ನೋಡೋಣ, ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಸರ್ಕಾರ ತರೋ ಯಾವುದೇ ಕಾನೂನು ಜನಪರವಾಗಿರಬೇಕು, ಇರಲೇಬೇಕು. ದಟ್ ಈಸ್ ದರ್ ಡ್ಯೂಟಿ. ಸರ್ಕಾರ ತರೋ ಯಾವುದೇ ಕಾನೂನು ಜನಪರವಾಗಿಲ್ಲದೆ ಹೋದರೆ ತಕ್ಕಪಾಠ ಕಲಿಸುವಂಥ ಅಧಿಕಾರ, ಹಕ್ಕು, ಕರ್ತವ್ಯ, ದಟ್ ಈಸ್ ಫಂಡಮೆಂಟಲ್ ರೈಟ್ ಫಾರ್ ಅಸ್. ಲ್ಯಾಂಡ್ ಕಾನೂನು ಜಾರಿಗೆ ಹೊರಟಿರುವಂಥ ಸರ್ಕಾರಕ್ಕೆ ಏನಾಗಿದೆ? ಪಿತ್ರಾರ್ಜಿತ ಆಸ್ತಿ ರಿಯಲ್ ಎಸ್ಟೇಟ್ ಪಾಲಾಗಲು ಸಹಕರಿಸ್ತಾ ಇದೆಯಾ ಸರ್ಕಾರ ಅನ್ನುವ ದೊಡ್ಡ ಅನುಮಾನ ಈಗ ಪಡಂಭೂತವಾಗಿದೆ. ಪಿತ್ರಾರ್ಜಿತ ಆಸ್ತಿ ಸರ್ಕಾರದ ಪಾಲಾಗಬಾರದು. ಯಾಕ್ರಿ ಆಗಬೇಕು? ವೈ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ದರ್ ಇಸ್ ನೋ ಲಾಜಿಕ್ ಎಟ್ ಆಲ್. ನಮಗೆ ನಿಮ್ಮ ಜಮೀನು ಕೊಡಿ ಅಂತ ಬಿಲ್ಡರ್ಸ್ ಅಂತಿದ್ದಾರೆ. ಬರೀ ಅವರವ್ರ ಸ್ವಾರ್ಥ ನೋಡ್ಕೊಂಡು ಹೋದ್ರೆ ಸಾಕೇನ್ರಿ? ಬರೀ ಡೆವಲಪರ್ಸು, ರಿಯಲ್ ಎಸ್ಟೇಟ್ ಕುಳುಗಳು ಅಂತಾನೆ ಬರೀ ನಾವು ಸುದ್ದಿ ಮಾಡ್ತಾ ಕೂತ್ಕೊಳ್ಳೋಣವಾ? ನಿಮ್ಮ ಸರ್ಕಾರದಲ್ಲಿ ಜಂಟಿ ಒಪ್ಪಂದ ಮಾಡ್ಕೊಳ್ಳಿ ಅಂತಿದ್ದಾರಂತೆ ಪ್ರಾಪರ್ಟಿ ಡೆವಲಪರ್ಸು. ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದಾರೆ. ಉದ್ದೇಶಿತ ಕಾನೂನಿಗೆ ಬೆಂಗಳೂರು ಭೂ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಇಂಥ ಕಾನೂನು, ಇನ್ನೊಂದು ಕಡೆ ನೀವು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಾಪದ ಕೂಸು ನಮ್ದಲ್ಲ, ಬೇರೆ ಯಾರ್ದೋ ಕೂಸನ್ನು ನಾವು ದೊಡ್ಡದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಪುಂಗಿ ಬಿಡ್ತೀರಿ. ಅಂದರೆ ದೆರ್ ಇಸ್ ನೋ ಸ್ಪೆಸಿಫಿಕ್ ರೀಸನ್ ಎಟ್ ಆಲ್, ದೆರ್ ಇಸ್ ನೋ ಕ್ಲಾರಿಟಿ ಎಟ್ ಆಲ್ ಇನ್ ದ ಗವರ್ಮೆಂಟ್. ಎಸ್, ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಇದು, ವಿವಾದಿತ ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಆಗಿದೆ. ನಿಜಕ್ಕೂ ಕೂಡ ಇಂಥ ಕಾನೂನನ್ನು ನಾವು ಯಾಕೆ ಪೋಷಿಸಬೇಕು? ಅದಕ್ಕೆ ಹೇಳ್ತಾ ಇರೋದು, ಈ ರಾಜಕಾರಣ ಅನ್ನೋದು ಕೆಟ್ಟ ಗಬ್ಬೆದ್ದು ಹೋಗಿದೆ. ಅವ್ರು ಮಾಡಿದ್ದೇ ಆಟ, ಆಡಿದ್ದೇ ಆಟ. ನೀವು ಮೋಡಿ ಮಾಡೋಕ್ಕಾಗಲ್ಲ ಇನ್ನು ಮುಂದೆ. ನೀವೇನೋ ಅಂದ್ಕೊಂಡಂಗೆ ಮಾಡ್ತಾ ಇದ್ದೀರಿ, ಜನರ ಮೇಲೆ ಬರೆ ಹಾಕ್ಬೋದು, ಅವ್ರಿಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ರೆ ಶುದ್ಧ ಸುಳ್ಳದು. ಈಗಲೂ ಎಚ್ಚೆತ್ಕೊಳ್ಳದೆ ಹೋದರೆ ಖಂಡಿತವಾಗ್ಲೂ ನಿಮಗೆ ತಕ್ಕ ಶಾಸ್ತಿ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ.